ಕಥೆಯ ಜೋಳಿಗೆ ಹಿಡಿದು ನಿಮ್ಮ ಎದುರಿಗೆ ಬಂದಿರುವೆ. ಅಚ್ಚ ಕನ್ನಡದ ಸ್ವಚ್ಛ ಕಥೆಗಳ ಹೊತ್ತು ತಂದಿರುವೆ. ನಾನು ನಿಮ್ಮ ಕುರುಗೋಡಿನ ಕಥೆಗಾರ. ಈಗ ಕೇಳಿ ಹಿಡಿಂಬ ಎಂಬ ರೋಚಕ ಕಥೆ. ಕೊನೆಯ ಭಾಗ 8. ಶ್ಯಾಮಲಾಳು ಕವಣೆಯಿಂದ ಹೊಡೆದಿದ್ದ ಕಲ್ಲು ಆ ಹಿಡಿಂಬಾಳ ಹಿಂಗಾಲಿಗೆ ತಾಗಿ ಅದು ಜೀವಶಾಸ್ತ್ರಜ್ಞನ ಹತ್ರಕ್ಕೆ ಹೋಗ್ತಾ ಇದೆ. ಇನ್ನು ವೇಗವಾಗಿ ಹೋಗ್ತಾ ಇದೆ. ಮೋರ್ಗನ್ ಸಾಹೇಬ್ರು ಮತ್ತೆ ಹಿಡಿಂಬ ಮುಖಾಮುಖಿಯಾಗಿಯೂ. ಕ್ರೂರ ಪ್ರಾಣಿಯು ಬಂದಿತ್ತೋ, ಮನುಷ್ಯನ ಎದುರಿಗೆ ನಿಂದಿತ್ತೋ. ಪ್ರಾಣಿಗೆ ಚೂಪಾದ ಹಲ್ಲಿದೆ, ಮನುಷ್ಯನ ಬಂದೂಕಿನಲ್ಲಿ ಗುಂಡಿದೆ. ಅದರ ಹಲ್ಲು ಬಾರಿ ಹರಿತ, ಇವನ ಗುಂಡಿಗೆ ಕೊಲ್ಲುವ ತುಡಿತ. ಇಬ್ಬರಲ್ಲಿ ಯಾರು ಕ್ರೂರಿಯೋ? ಓ ಮಾರ್ಗನ್ ಸಾಹೇಬ್ರೇ, ನರಭಕ್ಷಕ ಹಿಡಿಂಬ ಎದುರಿಗೆ ಸಿಕ್ಕಿದ್ದಾಳೆ. ಗುಂಡು ಹಾರಿಸಿ ಬಿಡಿ. ಒಂದು ವಾರದ ನಂತರ ಇಳಿಸ್ ಜಾಗ್ರತೆ ಇಳಿಸ್ ಮಾರಾಯ. ಎಲ್ಲ ಸಾಮಗ್ರಿಗಳನ್ನೆಲ್ಲ ಹೋಯ್ ಹಡಗ್ನಲ್ಲಿ ತುಂಬಿಸ್. ಲೇಖಕರೇ, ಮೋರ್ಗನ್ ಸಾಹೇಬ್ರೆ, ನಮ್ಮ ದ್ವೀಪಕ್ಕೆ ನೀವು ಬಂದು 2 ವಾರವಷ್ಟೇ ಆದರೂ ನಮ್ಮ ಕುಟುಂಬದ ಹಾಗೆ ಆಗಿ ಹೋದ್ರಿ ನೋಡಿ. ನಮಗೂ ಅಷ್ಟೇ ಶಾನ್ಭೋಗ್ರೆ. ನೀವೆಲ್ಲರೂ ನಮ್ಮ ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದೀರಾ. ನಾವಿನ್ನು ಬರ್ತೇವೆ ಶಾನ್ಭೋಗ್ರೆ. ಹೋಯ್ಟ್ ಬನ್ನಿ, ಜಾಗ್ರತೆ, ಮತ್ತೆ ಬರ್ತೀರಿ ಆಯ್ತಾ? 2 ವಾರದ ಹಿಂದೆ ನಾವು ಈ ದ್ವೀಪಕ್ಕೆ ಬಂದದ್ದು, ಆ ಕಂಬದ ಮನೆ, ರುಚಿಯಾಗಿರೋ ಕಡುಬು, ಈ ಮುಗ್ಧ ಹುಡುಗನ ತೊದಲು ಮಾತುಗಳು, ಶ್ಯಾಮಲಾ ಅವರ ಹಾಡುಗಳು, ಭಟ್ರು ಹಾಡಿದ ಪದ್ಯ, ಅವರ ಆತಿಥ್ಯ, ಕಾಡಿನೊಳಕ್ಕೆ ನಮ್ಮ ತಂಡದ ರೋಚಕ ಪ್ರಯಾಣ, ನಾಗಬನ, ಪರಶುರಾಮರ ಕೊಡಲಿಯ ಕಥೆ, ಅಲ್ಲಿ ಆ 1 ವಾರ ನಮಗೆ ಆದಂಥ ಮರೆಯಲಾರದ ಅನುಭವ, ಹಿರಿಯಜ್ಜಾರ ದರ್ಶನ, ಅವರ ಜ್ಞಾನದ ಬೆಳಕು, ನಮ್ಮೆಲ್ಲರ ಮನಸ್ಸಿನ ತೊಳಲಾಟ, ಹಿಡಿಂಬಾಳ ದರ್ಶನ. ಅವತ್ತು ಅಲ್ಲಿ ಅವಳ ಗುಹೆಯ ಬಾಗಿಲಲ್ಲಿ ನಡೆದ ಆ ಘಟನೆ, ಈ ಎಲ್ಲ ನೆನಪುಗಳ ಬುತ್ತಿಯನ್ನ ಹೊತ್ತು ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಬರ್ತೇವೆ ಶಾನ್ಭೋಗ್ರೆ, ಬರ್ತೇವೆ ಪುಷ್ಯ, ಜೋಪಾನ. ಗೋಯಿಂಗ್ ವಿತ್ ಎ ಹೆವಿ ಹಾರ್ಟ್ ಶಾನ್ಭೋಗ್ರೆ, ನಾವಿನ್ ಬರ್ತೀವಿ. ಪುಷ್ಯ, ಸಿ ಯು ಮ್ಯಾನ್, ಟೇಕ್ ಕೇರ್. ಹೋಯ್ತು ಬನ್ನಿ, ಜಾಗ್ರತೆ ಆಯ್ತಾ? ಏ ಪುಷ್ಯ, ಅಳ್ಬೇಡ ಮಗ. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ನಮಗೂ ದುಃಖನೇ. ನಾವು ಮತ್ತೆ ಬೇಗನೆ ಮರಳಿ ಬರ್ತೀವಿ ಆಯ್ತಾ? ಜೋಪಾನ. ಜೀವಶಾಸ್ತ್ರಜ್ಞರೇ, ಹೊರಡೋಣ.
Returning from the woods? Hey, you have a safe journey, sirs. ಜೋಪಾನ ಶಾನ್ ಭೋಗ್ರೆ, ಜೋಪಾನ ಪುಷ್ಯ, ಮತ್ತೆ ಸಿಗೋಣ. ಅಪರಿಚಿತರಾಗಿ ಬಂದರು, ಮನೆಯವರಾಗಿ ಹೊರಟರು. ಬಾರ ಪುಷ್ಯ, ಹೊರಡುವ. ಅವರು ಹೊರಟ್ರ ಹಿರಿಯಜ್ಜ. ವಾರದಿಂದ ಬೇಟೆಗೆ ಅಂತ ಬಂದ್ರು. ಗುಂಡಿನ ಸದ್ದೇ ಕೇಳಿಸ್ಲಿಲ್ಲ, ಹಂಗೆ ಹೋದ್ರ್ಯಾ? ಗುಂಡು ಹಾರ್ತು, ಆದರೆ ಉತ್ತರದ ಕಾಡಿನಲ್ಲಿದ್ದ ಶಿಕಾರಿಯ ಬಂದೂಕಿನಿಂದ. ನಮ್ಮ ದ್ವೀಪಕ್ಕೆ ಬಂದ ಈ ಶಿಕಾರಿ ಗುಂಡು ಹಾರಿಸ್ಲಿಲ್ಲ. ಹಂಗ ಅವ್ರ ಬಂದೂಕಿಂದ ಗುಂಡು ಯಾಕೆ ಹಾರಿಸ್ಲಿಲ್ಲ? ನೀವು ಗುಂಡು ಯಾಕೆ ಹಾರಿಸ್ಲಿಲ್ಲ? ಒಂದು ವಾರದಿಂದ ನೀವು ಯಾರ ಹತ್ರನೂ ಏನು ಮಾತಾಡ್ತಾನೂ ಇಲ್ಲ. ಹೇಳಿ ಜೀವಶಾಸ್ತ್ರಜ್ಞರೇ, ನೀವು ಅವತ್ತು ಗುಂಡು ಯಾಕೆ ಹಾರಿಸ್ಲಿಲ್ಲ? ಅವತ್ತು ನಾನು ಮತ್ತೆ ಹಿಡಿಂಬ ಮುಖಾಮುಖಿಯಾದಾಗ ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಂಗೆ ಹಿರಿಯಜ್ಜ ಹೇಳ್ದ ಮಾತು ನೆನಪಾಯ್ತು. ಬ್ರಹ್ಮ ರಾಕ್ಷಸವ ದೈವವ, ನಿನ್ನ ಅಂತರಾತ್ಮ ಅದನ್ನ ಹೇಗೆ ನೋಡುತ್ತೆ? ತಿಳಿ ದೈವದ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಅದರ ಕಣ್ಣಲ್ಲಿ ನಂಗೆ ಮನುಷ್ಯರು ಅದಕ್ಕೆ ಮಾಡಿದ ಕ್ರವ್ಯ ಕಾಣಿಸ್ತು. ಅದರ ಕಣ್ಣಲ್ಲಿ ನಂಗೆ ಅದರ ನೋವು ಕಾಣಿಸ್ತು. ಅದರ ಕಣ್ಣಲ್ಲಿ ನಂಗೆ ಒಬ್ಬ ತಾಯಿ ಕಾಣಿಸ್ತು. ಅದರ ಕಣ್ಣಲ್ಲಿ ನಂಗೆ ದೈವ ಕಾಣಿಸ್ತು. ದೈವ ಕಾಣಿಸ್ತು. ದೈವ ಕಾಣಿಸ್ತು. ದೈವ ಕಾಣಿಸ್ತು. ಹೌದು, ಅವತ್ತು ಆ ಹಿಡಿಂಬಾಳ ಹಿಂದೆ ಅವಳ 2 ಪುಟ್ಟ ಮರಿಗಳು ಅಡಗಿ ನಿಂತಿದ್ವು. ಪಾಪ ಹಿಡಿಂಬ, ತನ್ನ ಮನೆ ನಾಶ ಆಗಿ ತನ್ನ ಮಕ್ಕಳಿಗೆ ತೊಂದರೆ ಆಗ್ತಿದ್ರೆ ಆ ತಾಯಿ ಹೇಗೆ ಸಹಿಸ್ತಾಳೆ? ಅದಕ್ಕೆ ಅವಳು ಉಗ್ರ ರೂಪ ತಾಳಿ ದುಷ್ಟ ಮನುಷ್ಯರನ್ನ ಸಂಹರಿಸ್ತಿದ್ಲು. ನಾವೆಲ್ಲರೂ ಅವಳನ್ನ ಕ್ರೂರಿ ಅಂದ್ವೆ ಹೊರತು ಅವಳು ಯಾಕೆ ನನ್ನ ಹತ್ಯೆ ಮಾಡ್ತಿದ್ಲು ಅಂತ ಯಾರು ಯೋಚಿಸಲೇ ಇಲ್ಲ. ಹೌದು ಜೀವಶಾಸ್ತ್ರಜ್ಞರೇ, ನೀವು ಆ ಕಾಡಿನ ಮಧ್ಯಭಾಗಕ್ಕೆ ಬೇಲಿ ಹಾಕಿಸಿ ಅಭಯಾರಣ್ಯವನ್ನಾಗಿ ಮಾಡಿದ್ರಿ. ಈಗ ಮನುಷ್ಯರ ಕಾಟವೇ ಇಲ್ಲದೆ ಹಿಡಿಂಬ ಹಾಗೂ ಅವಳ ಮರಿಗಳು ಹಾಯಾಗಿದ್ದವೆ. ನಮ್ಮ ಪೂರ್ವಿಕರು ಪ್ರಕೃತಿಯಲ್ಲಿ ದೈವವನ್ನ ಕಾಣ್ತಾ ಬಂದಿದ್ದಾರೆ. ನಂಬಿಕೆಗೆ ನಂಬಿಕೆನೂ ಆಯಿತು, ಪ್ರಕೃತಿಯ ರಕ್ಷಣೆನೂ ಆಯಿತು. ಆದ್ರೂ ಅಷ್ಟೆಲ್ಲ ನಂಬಿಕೆ ಇದ್ರೂ, ಹಿರಿಯಜ್ಜಾರಿದ್ರೂ ಈ ಜನಗಳಿಗೆ ಕಾಡನ್ನ ನಾಶ ಮಾಡೋಕೆ ಹೇಗೆ ಮನಸ್ಸು ಬರುತ್ತೋ? ಮನುಷ್ಯನಿಗೆ ದುರಾಶೆ ಬಂದ್ರೆ ದೈವ ಅಧ್ಯಾತ್ಮ ಯಾವುದು ಕಾಣಲ್ಲ ಲೇಖಕರೇ. ಅವನು ಮಾಯೆಯಲ್ಲಿ ಬಂಧಿತನಾಗ್ತಾನೆ. ಹಾ, ಅದು ಸರಿ. ಆದರೂ ನೀವು ಮತ್ತು ಹಿಡಿಂಬ ಮುಖಾಮುಖಿಯಾದಾಗ ನೀವು ಗುಂಡು ಹಾರಿಸ್ಲಿಲ್ಲ, ಹಾಗೇನೆ ಅವಳು ಕೂಡ ನಿಮ್ಗೆ ಏನೂ ಅಪಾಯ ಮಾಡಲಿಲ್ಲ. ಹಾಗೆ ಹಿಂದೆ ಸರಿದ್ಲು. ಅದು ನಿಜಕ್ಕೂ ಒಂದು ಪವಾಡವೇ ಸರಿ. ಪವಾಡ. ಮನುಷ್ಯನೋ ಪ್ರಾಣಿಯೋ ನಾವೆಲ್ಲರೂ ಆ ಭಗವಂತನ ಸೃಷ್ಟಿಯೇ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಒಳಗಿರುವ ಆತ್ಮದ ದರ್ಶನ ಆಗ್ತದೆ. ಅವತ್ತು ಹಿಡಿಂಬಾಳಿಗೆ ಶಿಕಾರಿಯ ಕಣ್ಣಲ್ಲಿ ತನ್ನನ್ನ ಕೊಲ್ಲೋ ಉದ್ದೇಶ ಕಾಣಿಸ್ಲಿಲ್ಲ. ಅದೇನು ಬ್ರಹ್ಮ ರಾಕ್ಷಸನಲ್ಲ, ನರಭಕ್ಷಕನಾಗಿ ಪರಿವರ್ತನೆಗೊಂಡ
ಒಂದು ಹುಲಿ. ಅದು ಬರೀ ನರಭಕ್ಷಕ ಅಲ್ಲ, ಅದು ಒಂದು ಹುಲಿ. ಅದು ಬರೀ ಹುಲಿ ಮಾತ್ರ ಅಲ್ಲ, ಅದು ದೈವ. ಅದು ಅದು ಬಿಳಿ ದೈವ. ದೈವ ಅಂದ್ರೆ ಪ್ರಕೃತಿ. ಅದು ಪ್ರಕೃತಿ. ನಾವೆಲ್ಲರೂ ಪ್ರಕೃತಿಯ ಒಂದು ಭಾಗ. ನಾನು, ನೀನು, ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿ, ಬೆಟ್ಟ ಎಲ್ಲ ಪ್ರಕೃತಿಯ ಒಂದು ಭಾಗ. ಮನುಷ್ಯ ಪ್ರಕೃತಿಯನ್ನ ರಕ್ಷಣೆ ಮಾಡುವಷ್ಟು ದೊಡ್ಡವನಲ್ಲ. ಅದು ತನ್ನ ರಕ್ಷಣೆ ತಾನೇ ಮಾಡಿಕೊಳ್ತದೆ. ಅವನು ಪ್ರಕೃತಿಗೆ ಹಾನಿ ಮಾಡದೆ ಬದುಕಿದರೆ ಅಷ್ಟೇ ಸಾಕು ಅಲ್ದಾ? ನಮ್ಮ ಜಗತ್ತಿಗೆ ನಾವು ಮರಳಿ ಹೋಗ್ತಿದ್ದೀವಿ. ಈ ದ್ವೀಪ, ಹಿಡಿಂಬ ಇದೆಲ್ಲವೂ ಎಂದೂ ಮರೆಯಲಾಗದ ಒಂದು ಸುಂದರ ಕನಸಿನಂತೆ ಭಾಸವಾಗ್ತಾ ಇದೆ. ಸದಾ ಕಾಡುವ ಒಂದು ಸುಂದರ ಕಥೆಯ ಹಾಗೆ ಕಾಣ್ತಿದೆ. ಈ ಕಥೆ ನನ್ನ ಹೃದಯದಲ್ಲೇ ಅಚ್ಚಾಗಿ ಉಳಿದು ಬಿಡಲಿ. ಇದನ್ನ ಪುಸ್ತಕದಲ್ಲಿ ಬರೆದು ಅದನ್ನ ಒಂದಷ್ಟು ಜನ ಓದಿ ಈ ಅದ್ಭುತ ದ್ವೀಪವನ್ನ ನೋಡೋ ಆಸೆಯಿಂದ ಇಲ್ಲಿಗೆ ಬಂದು ಮತ್ತೆ ಪ್ರಕೃತಿಯ ನಾಶ ಆಗೋದು ಬೇಡ. ಇದು ಹೊರ ಪ್ರಪಂಚದ ಕೆಟ್ಟ ಕಣ್ಣಿಗೆ ಬೀಳದೆ ಹೀಗೆ ಹಸಿರಾಗೇ ಉಳಿಲಿ. ಇಲ್ಲಿಂದ ಹೋದ್ಮೇಲೆ ಬೇರೆ ಬೇರೆ ಕೆಲಸಗಳಲ್ಲಿ ನಾವು ತೊಡಗಿಬಿಡ್ತೀವಿ. ಆದರೆ ಒಂದು ವಿಷಯ ಮಾತ್ರ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಇನ್ನು ಮುಂದೆ ಯಾವುದೇ ಹುಲಿಯನ್ನ ಎಲ್ಲೇ ನೋಡಿದರೂ ಹಿಡಿಂಬ ಅನ್ನೋ ಹೆಸರು ನೆನಪಾಗತ್ತೆ. ಇಲ್ಲಿಗೆ ಹಿಡಿಂಬ ಧ್ವನಿ ನಾಟಕ ಮುಕ್ತಾಯವಾಗುತ್ತದೆ. ಶುಭಂ. ಇಂದಿನ ಸಂಚಿಕೆಯಲ್ಲಿ ಭಾಗವಹಿಸಿದವರು ಜೀವಶಾಸ್ತ್ರಜ್ಞರ ಪಾತ್ರದಲ್ಲಿ ಶ್ರೀ ಶಿವರಾಮ್ ಬಿ, ಲೇಖಕರು ಮತ್ತು ಪುಷ್ಯ ಮತ್ತು ಶಾನುಭೋಗರು ಮತ್ತು ಹಿರಿಯ ಜಾರ ಪಾತ್ರದಲ್ಲಿ ಹಾಗೂ ಆಲಾಪ ದೋರಾ ಹರ್ಷವರ್ಧನ. ಅರಣ್ಯದಲ್ಲಿ ವಾಸಿಸುತ್ತಿರುವ ಪಾತ್ರದಲ್ಲಿ ಶ್ರೀ ಲೋಕರಾಜ್ ಶ್ಯಾಮಲಾಳ. ಆಲಾಪ ಶ್ರೀಮತಿ ನಯನಾ ಹರ್ಷ. ಧ್ವನಿ ನಾಟಕದ ಕಥೆ, ಸಂಭಾಷಣೆ, ಸಂಗೀತ, ಸಂಕಲನ ಹಾಗೂ ನಿರ್ದೇಶನ ದೋರಾ ಹರ್ಷವರ್ಧನ.